ನೋಡಿದ್ರೆ ಇವತ್ತಿನ ಜನಸಾಗರವನ್ನ ನೋಡಿದ್ರೆ ಏನ್ ಹೇಳ್ತೀರಣ್ಣ ನೀವು? ಅದು ಎರಡು ಪಕ್ಷಗಳ ಡಿವಿಷನ್ ಇಂದ ಗೆದ್ದಿದ್ದಾರೆ. ಬಿಜೆಪಿ ಜೆಡಿಎಸ್ ನ ಡಿವಿಷನ್ ಏನಿದೆ ಅದರಿಂದ ಗೆದ್ದಿದ್ದಾರೆ. ಸ್ವಂತ ಶಕ್ತಿ ಮೇಲೆ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಕಷ್ಟು ಕುಮಾರಣ್ಣನ ಟಾರ್ಗೆಟ್ ಮಾಡ್ಕೊಂಡು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಭಯ ಏನಿದೆ, ಆ ಭಯಕ್ಕೋಸ್ಕರಲೇ ನಾನೇ ಟಾರ್ಗೆಟ್ ಇಲ್ಲಿ. ಯಾಕೆಂದ್ರೆ ನನ್ನ ಬಗ್ಗೆ ಇರ್ತಕ್ಕಂಥ ಅವರ ಆಕ್ರೋಶ, ಅಸಮಾಧಾನ, ಅದು ಮುಂದಿನ ಅವರ ಸೋಲೇನಿದೆ ಆ ಸೋಲನ್ನ ಈಗಲೇ ನೆನೆಸ್ಕೊಂಡು ನನ್ನ ಬಗ್ಗೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲೇ ಹೋಗಿ ಹೇಳ್ತಾರೆ ಧರ್ಮ ಯುದ್ಧ ಅಂತ. ಇಲ್ಲಿದೆ ಯಾವ ಯುದ್ಧ ಹಂಗಂದ್ರಣ? ಯಾವುದು ಮಂಡ್ಯದಲ್ಲಿ ಯಾವ ಧರ್ಮ ಯುದ್ಧ ಮಾಡ್ತಾ ಇದ್ದಾರೆ? ಅವ್ರ ಯುದ್ಧವೇ ಅವ್ರ ಪ್ರತಿ ರಾಜಕಾರಣಕ್ಕೆ ಬಂದ ದಿವಸದಿಂದ ಅವರ ಯುದ್ಧ ಅಧರ್ಮದ ಯುದ್ಧನೇ ಮಾಡ್ಕೊಂಡ್ ಬಂದಿರೋದು. ಅವರ ಜೀವನದಲ್ಲಿ ಎಂದೂ ಸಹ ಧರ್ಮದ ಬಗ್ಗೆ ಚರ್ಚೆ ಮಾಡತಕ್ಕಂಥ ನೈತಿಕತೆ ಅವರಲ್ಲಿ ಇಲ್ಲ. ಅವ್ರು ಬಂದಿರತಕ್ಕಂಥದ್ದು ಅಧರ್ಮದ ದಾರಿನಲ್ಲಿ. ಅದರಿಂದ ಅವರಿಂದ ಧರ್ಮದ ಬಗ್ಗೆ ಚರ್ಚೆ ಮಾಡತಕ್ಕಂಥ ನೈತಿಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಂಜುನಾಥ್ ಅವರ ಗೆಲುವನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಇವತ್ತಿನ ಒಂದರಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಜನ ಈಗಾಗಲೇ ಮಂಜುನಾಥ್ ಅವರ ಒಂದು ವೈದ್ಯಕೀಯ ರಂಗದಲ್ಲಿ ಸೆಲ್ಸಿರ್ತಕ್ಕಂಥ ಬಡ ಕುಟುಂಬಗಳ ಬದುಕಿನ ಸರಿಪಡಿಸಿಕೊಟ್ಟಿದ್ದಾರೆ. ಅದರಿಂದ ಅವರ ಬಗ್ಗೆ ಈ ಒಂದು ಭಾಗದ ಜನತೆಯಲ್ಲಿ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಅವರೆಲ್ಲರ ಭಾವನೆಗಳಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ.